ಸರ್, ನಮ್ಮ KR ಪೇಟೆ ತಾಲೂಕಿನಲ್ಲಿ ಹೇಮಾವತಿಗೆ ಸಂಬಂಧಪಟ್ಟಂತೆ ಒಂದು 30-40 ಕೆರೆಗಳಿವೆ. ಹೇಮಾವತಿ ಮತ್ತು ನಮ್ಮ ಸಾವುಕಾರ ಚೆನ್ನಯ್ಯ ನಾಲೆಗೆ ನೀರನ್ನ ಇಷ್ಟೊತ್ತಿಗೆ ಬಿಡಬೇಕಿತ್ತು. ಯಾವ ಕಾರಣಾಂತರದಿಂದ ನಮ್ಮ ಸಾವುಕಾರ ಚೆನ್ನಯ್ಯ ನಾಲೆಗೆ ನೀರು ಬಿಡ್ತಾ ಇಲ್ಲ ಅನ್ನೋದನ್ನ ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸ್ಬೇಕು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಎರಡನೇದಾಗಿ ಆ ದಿನ ಆಫೀಸ್ಗೆ ಹೋಗಿದ್ದು ನೀವು ನೀಲ್ಕಂಠಣ್ಣಜ್ಜಿ ತಾವು ಇದ್ರಿ, ನಮ್ಮೆಲ್ಲ ಮೀಡಿಯಾದ ಕಾರಣಕ್ಕೆ ನಾವು ಹೋದಾಗ ಎಡದಂಡೆ ಹೇಮಾವತಿ ಎಡದಂಡೆ ಬಲದಂಡೆ ನೀರು ಬಿಟ್ಕೊಟ್ಟಿದ್ದಾರೆ. ಅಭಿನಂದನೆಗಳನ್ನ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಧಿಕಾರಿಗಳಿಗೆ. ಯಾಕೆಂದ್ರೆ ಆಲ್ರೆಡಿ ಹೇಮಾವತಿಗೆ ನೀರು, ಒಳ ನೀರು ತುಂಬಾ ಬರ್ತಾ ಇದೆ. ಕೆರೆ ಕಟ್ಟೆಗಳು ತುಂಬಿಸ್ಕೊಡೋದಕ್ಕೆ, ನೀರನ್ನು ಕೊಡೋದಕ್ಕೆ ಯಾವ ಸರ್ಕಾರನೂ ಅಡ್ಡಿ ಮಾಡಿಲ್ಲ. ಈ ಅಧಿಕಾರಿಗಳು ನಮ್ಮ ಲೋಕಲ್ ಯಾರು ಯಾತಕ್ಕೆ ಇಂಟ್ರೆಸ್ಟ್ ತಗೋತಾ ಇಲ್ಲ ಅಂತ ನಾನು ಕೇಳಿಕ್ ಬಯಸ್ತಾ ಇದ್ದೀನಿ. ಏನಾದ್ರೂ ಈ ವಾರದಲ್ಲಿ ನೀವೇನಾದ್ರೂ ನೀರನ್ನ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಸಾವುಕಾರ ಚೆನ್ನಯ್ಯ ನಾಲೆಗೆ, ನಮ್ಮ ಇಡೀ KR ಪೇಟೆ ತಾಲೂಕಿನ ಜನಾಂಗಕ್ಕೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗೊರೂರು ಚೀಫ್ ಇಂಜಿನಿಯರ್ ಆಫೀಸ್ಗೆ ನಾವು ಅಟ್ಯಾಕ್ ಮಾಡುವಂತ ಕೆಲಸಗಳನ್ನ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕಾಗ್ತದೆ. ಇದಕ್ಕೆ ಮುಂದತ್ವ ತಗೊಂಡು ಜವಾಬ್ದಾರಿಯನ್ನ ನಾವೆಲ್ಲ ಇಲ್ಲಿ ಕುಂತಿರುವಂತ ಎಲ್ಲ ಸ್ನೇಹಿತರು ಸೇರಿ ತಗೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಸ್ಥಳೀಯ ರಾಜಕಾರಣಿಗಳಿಗೂ ನೀವು ಇಂಟ್ರೆಸ್ಟ್ ಇಲ್ಲ, ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅವತ್ತಿನ ದಿನ ನಾವು ಆಫೀಸ್ಗೆ ಹೋಗಿ ಕೇಳ್ತೋ ಇಲ್ಲಿಗೂ ಬಂದಿದ್ರು. 1.5 ಕೋಟಿ ಅನುದಾನ ಇದು ಸಿಲ್ಟ್ ತೆಗೆಯೋದಕ್ಕೆ, ಹಂಬುಗಳು ಇವೆಲ್ಲನೂ ಕಿತ್ತಾಗೋದಕ್ಕೆ ಬಂದಿದೆ ಸರ್. ಎಲ್ಲೂ ಒಂದು ಕಿಂಚಷ್ಟು ಕೆಲಸ ಮಾಡಿಲ್ಲ. ಇದಕ್ಕೆ ಯಾರು ಹೊಣೆ? ಯಾರ್ಯಾರ ಡೈರೆಕ್ಷನ್ ಇಂದ ಇದು ನಡೀತಾ ಇದೆ? ಖಾಲಿ ಕಳ್ಬಿಲ್ ಬರೆಯೋದನ್ನೇ ಮಾಡ್ಕೊಂಡು ಕುಂತ್ಕೊಳ್ಳೋಕೆ ಅಧಿಕಾರಿಗಳು ಪಾಂಡುಪದ IBಲಿ ಅಥವಾ ಮೈಸೂರಿನಲ್ಲಿ ಎಲ್ಲಾರ ಕುಂತ್ಕೊಂಡು ಕಳ್ಬಿಲ್ ಬರ್ಕೋತಾ ಇದ್ದಾರೆ. ಇದನ್ನ ಕೇಳೋರೇ ದಿಕ್ಕಿಲ್ಲ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಯಾರಪ್ಪನ ಮನೆ ದುಡ್ಡು ಇದು? ಸರ್ಕಾರದ ದುಡ್ಡು. ಏನೋ ಒಂಚೂರು ಚಿಕ್ಕಾಪುಟ ತಿನ್ಕೊಳ್ತಾರೆ, ತಿನ್ಕೊಳ್ಳಿ ಅಧಿಕಾರಿಗಳು. ಪೂರ ಬಂದದ್ದೆಲ್ಲ ಲೂಟಿ ಮಾಡ್ತಾರೆ ಅಂದ್ರೆ ಅರ್ಥ ಏನಿದೆ? ಇದಕ್ಕೆ ಯಾರು ಕುಮ್ಮಕ್ಕಿದೆ, ಯಾರು ಕೈವಾಡ ಇದೆ ಅನ್ನೋದನ್ನ ಕೇಳಬೇಕಾಗ್ತದೆ ನೀಲ್ಕಂಠಣ್ಣಜಿ. ಯಾಕೆಂದ್ರೆ ಕರಪ್ಷನ್ ಒಂದು ಲಿಮಿಟ್ ನಲ್ಲಿ ಆದ್ರೆ ಓಕೆ. ಔಟ್ ಆಫ್ ದ ವೇ ಹೋದಾಗ ನಾವು ಇಷ್ಟ ದಿನ ಯಾಕೆ ಸುಮ್ಮನೆ ಕುಂತಿದ್ದೋ ಅಂತ ಹೇಳಿದ್ರೆ, ನಡ್ಕೊಂಡು ಹೋಗ್ಲಿ, ನಾವು ಚುನಾವಣೆಯನ್ನ ಸೋತಿದ್ದೀವಿ, ಯಾಕೆ ಇವೆಲ್ಲಾನು ಇಂಟರ್ಫಿರೆನ್ಸ್ ಮಾಡಬೇಕು ಅಂತೇಳಿ ನಾನು ಸುಮ್ಮನಿದ್ದೆ. ಆದ್ರೆ ಯಾರು ಕೇಳೋರೇ ದಿಕ್ಕಿಲ್ಲ. ICIC ಮೀಟಿಂಗ್ ಯಾತಕ್ ಮಾಡಿಲ್ಲ? ICIC ಮೀಟಿಂಗ್ ನೋಡಿ, ಅದು ಮಿನಿಸ್ಟರ್ ಇಲ್ಲ, ಇದಿಲ್ಲ ಅಂತ ಹೇಳಿ ಅದಕ್ಕೆ ನೀರಾವರಿ ಮಂತ್ರಿನೇ ತೀರ್ಮಾನ ತಗೋಬೋದಿತ್ತು. ಅಧಿಕಾರಿಗಳು ಹೋಗಿ, ಸರ್ ಕೆರೆ ಕಟ್ಟೆಗಳೆಲ್ಲ ಒಣಗ್ತಾ ಇವೆ, ಬೋರ್ವೆಲ್ ಎಲ್ಲ ಸೀದೋಗಿವೆ, ದಯವಿಟ್ಟು ನೀರು ಬಿಡಿ ಅಂತೇಳಿ ಅಧಿಕಾರಿಗಳು ಹೋಗಿ ಕೇಳಬೇಕು. ಸರ್, ಏನ್ ಅಧಿಕಾರಿಗಳು ಖಾಲಿ ಬಿಲ್ ಬರೆಯೋದು, ಕಳ್ಬಿಲ್ ಬರೆಯೋದು, ದುಡ್ಡು ಹೊಡ್ಕೊಂಡು ಹೋಗೋದಕ್ಕೆ ಮನೆಗೆ? ಇನ್ನೇನ್ ಕೆಲಸ ಮಾಡ್ತಾ ಇದ್ದೀರಿ ಅಧಿಕಾರಿಗಳು? ICIC ಮೀಟಿಂಗ್ ಅನ್ನ ಶೀಘ್ರದಲ್ಲಿ ಅಲ್ಲಿ ಹೋಗಿ ಅಪ್ರೂವಲ್ ಮಾಡಿ, ನಾವು ICIC ಮೀಟಿಂಗ್ ಇಲ್ದೇನೆ ನಮ್ಮ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ ಸರ್, ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿ ಚೀಫ್ ಇಂಜಿನಿಯರ್ ಇದಕ್ಕೆ ತೀರ್ಮಾನ ತಗೋಬೇಕು. ಜನಪ್ರತಿನಿಧಿಗಳಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾವೇನ್ ರೈತರಲ್ವಾ? ರೈತರ ಕಷ್ಟ ಕೇಳೋರು ಯಾರು? ಊಟ ಹಾಕಕ್ ಮಾತ್ರ ಹೋಗಿ ಕೈಕಾಲು ಕಟ್ತೀವಿ ನಾವು. ಮತ್ತೆ ಬೇರೆ ಸಂದರ್ಭದಲ್ಲೂ ನಾವು ರೈತರಿಗೂ ಶಕ್ತಿ ತುಂಬಬೇಕಲ್ಲ. ಅದಕ್ಕಾಗಿ ನಿಜವಾಗ್ಲೂ ಈ ವಾರ ಏನಾದ್ರೂ ನೀರ ಬಿಡ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ, ರಸ್ತೆ ತಡೆಯೋದಾಗ್ಬೋದು, ಚೀಫ್ ಇಂಜಿನಿಯರ್ ಆಫೀಸ್ ಅಟ್ಯಾಕ್ ಮಾಡಬಹುದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಟ್ಯಾಕ್ ಮಾಡೋದು, ಇವ್ರಿಗೆ ಈ ಕೆಲಸಗಳನ್ನ ನಾವು ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ.